ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜಂತರ್ ಮಂತರ್ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಪ್ರತಿಭಟನಾ ಧರಣಿ. ತುಮಕೂರು ಜುಲೈ 20. ದೆಹಲಿಯಲ್ಲಿ ನೀಟ್ ಹಗರಣದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಕಳೆದ 21 ದಿನಗಳಿಂದ ಉಪವಾಸ ಸತ್ಯಾಗ್ರಹದಲ್ಲಿ ತೊಡಗಿರುವ ಹೋರಾಟಗಾರರಾದ ಸೋನಂ ವಾಂಗ್ಚೂರ್ ಅವರನ್ನು ಬಲವಂತವಾಗಿ ಆಸ್ಪತ್ರೆಗೆ ದಾಖಲಿಸಿರುವ ಕ್ರಮ ಖಂಡಿಸಿ ವಿದ್ಯಾರ್ಥಿಗಳು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಇಂದು ವಿವಿಧ ಸಂಘಟನೆಗಳ ವತಿಯಿಂದ ಸ್ವಾತಂತ್ರ್ಯ ಚೌಕದಲ್ಲಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಸ್ಲಂ ಜನಾಂದೋಲನ, ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ, ಪಿಯುಸಿಎಲ್, ಎಸ್ಐಒ, ಜಿಐಒ, ಎಐಡಿಎಸ್ಒ, ಸಿಐಟಿಯು, ಉರ್ದು ತೆಹರೀಕೆ ಆದಾಬ್, ತುಮಕೂರು ವಿವಿಯ ಸಂಶೋಧನಾರ್ಥಿಗಳ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ವಿದ್ಯಾರ್ಥಿ ನಾಯಕರು ಪ್ರತಿಭಟನೆಯಲ್ಲಿ ಧರಣಿಯಲ್ಲಿ ಪಾಲ್ಗೊಂಡರು. ಜಂತರ್ ಮಂತರ್ ಹೋರಾಟದಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳೊಂದಿಗೆ ನಾವಿರುವುದಾಗಿ ಘೋಷಿಸಿದರು. ಹಿರಿಯ ಚಿಂತಕರಾದ ಕೆ. ದೊರೆರಾಜು ಮಾತನಾಡಿ, ಸೋನಂ ವಾಂಗ್ಚೂರ್ ಅವರ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಪ್ರಜ್ಞಾತ್ಮಕವಾಗಿ ಸಂವಿಧಾನಬದ್ಧವಾಗಿ ನಡೆದುಕೊಂಡಿಲ್ಲ. ಶಾಂತಿಯುತವಾಗಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಅವರನ್ನು ಮುಫ್ತಿಯಲ್ಲಿ ಆಗಮಿಸಿ ಬಲವಂತವಾಗಿ ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿರುವುದು ಸರಿಯಲ್ಲ. ಪ್ರತಿಭಟನೆ ಹತ್ತಿಕ್ಕುವ ಪ್ರಯತ್ನ ಇದಾಗಿದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇದು ಒಂದು ಜವಾಬ್ದಾರಿಯುತ ಸರ್ಕಾರದ ನಡವಳಿಕೆಯಲ್ಲ. ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳೊಂದಿಗೆ ನಾವಿದ್ದೇವೆ. ವಿದ್ಯಾರ್ಥಿಗಳ ಬೇಡಿಕೆ ಈಡೇರುವವರೆಗೂ ಹೋರಾಟ ನಡೆಸುತ್ತೇವೆ ಎಂದರು. ಪ್ರೊಫೆಸರ್ ಚಂದ್ರಕಾಂತ್ ಮಾತನಾಡಿ, ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಅನ್ಯಾಯ ಖಂಡಿಸಿ ವಿದ್ಯಾರ್ಥಿಗಳ ಪರವಾಗಿ ಕಳೆದ 21 ದಿನಗಳಿಂದ ಉಪವಾಸ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದ ಸೋನಂ ವಾಂಗ್ಚೂರ್ ಅವರ ಹೋರಾಟವನ್ನು ಹತ್ತಿಕ್ಕಲು ಸರ್ಕಾರ ಮುಂದಾಗಿರುವುದು ಸರಿಯಲ್ಲ. ಕೋಚಿಂಗ್ ಸೆಂಟರ್ಗಳ ಲಾಬಿಗೆ ಒಳಗಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿರುವ ಕೇಂದ್ರ ಸರ್ಕಾರದ ಕ್ರಮ ಪ್ರಜ್ಞಾತ್ಮಕವಾಗಿಲ್ಲ. ಇಡೀ ದೇಶದ ಜನ ಕೇಂದ್ರದ ಈ ನಡವಳಿಕೆ ವಿರುದ್ಧ ತಿರುಗಿ ಬೀಳಲಿದ್ದಾರೆ ಎಂದು ಎಚ್ಚರಿಸಿದರು. ಮೃತ ಕರ್ನಾಟಕದ ನಟರಾಜಪ್ಪ, ಸಿಐಟಿಯುನ ಎನ್.ಕೆ. ಸುಬ್ರಹ್ಮಣ್ಯ, ಎಐಡಿಎಸ್ಒನ ಕಲ್ಯಾಣಿ, ಎಸ್ಐಒನ ಅಲಿಮುಲ್ಲಾ ಖಾನ್, ಮಂಜುಳಾ ಗೋನಾಳ ಸೇರಿದಂತೆ ಹಲವರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ತಾಜುದ್ದೀನ್ ಶರೀಫ್, ಸಂಶೋಧನಾ ವಿದ್ಯಾರ್ಥಿ ನವೀನ್, ಪೂಜಾನಹಳ್ಳಿ, ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ತನ್ವೀರ್, ಸ್ಲಂ ಜನಾಂದೋಲನದ ಅರುಣ್, ಕಟ್ಟಡ ಕಾರ್ಮಿಕರ ಸಂಘದ ಖಲೀಲ್ ಅಹಮದ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಸುಮಾರು ಸಾವಿರಾರು ವಿದ್ಯಾರ್ಥಿಗಳ ಖುಷಿಯಿಂದ ನೀತಿ ಕೈ ಹಾಕಿದೆ ಅಂತ ಹೇಳಿ ದೇಶದ ಪ್ರಜ್ಞಾವಂತರನ್ನ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು, ಪ್ರತಿಭಟನೆ ಮಾಡಕ್ ಶುರು ಮಾಡಿದ್ರು. 4 ಜನ ಸತ್ರು, 10 ಜನ ಆಯ್ತು, 14 ಆಯ್ತು, 20 ಆಗಿದೆ. ಇದುವರೆಗೂ ನೀವು ಯಾರಿಂದ 2014 ಯಾರ ಮೇಲೆ ತುಂಬಾ ನಂಬಿಕೆಯಲ್ಲಿಟ್ಟು ಆಯ್ಕೆ ಮಾಡ್ತಾ ಬರ್ತಾ ಇದ್ದೀರೋ ಅಂತ ಪ್ರಧಾನಿ ಮೋದಿ ಅವರು 20 ಜನ ವಿದ್ಯಾರ್ಥಿಗಳು ಸತ್ಯವನ್ನು ಮಾತಾಡಿಲ್ಲ. ಆಮೇಲೆ ಮತ್ತೆ ರೀನೀಟ್ ಆಯ್ತು, ಅದರಲ್ಲಿ ಇಬ್ರು ಸುತ್ತಾಗಿದ್ದಾರೆ. ಅದನ್ನು ನೋಡ್ತಾ ಇವೆ. ಇನ್ನು 100 ಜನ ಸತ್ತು ನಾವು ಮಾತಾಡಲ್ಲ. ಯಾಕೆಂದ್ರೆ ನೀಟ್ ನಾವು ತೆಗೆದಾಕಲ್ಲ. ನೀಟ್ ತೆಗೆದಾಕಲ್ಲ ಅದು ಹೆಂಗ್ ಗೊತ್ತಾಯ್ತು ಅಂದ್ರೆ, ಧರ್ಮೇಂದ್ರ ಪ್ರಧಾನ್ ನೇರ ಕಾರಣ ಟ್ಯೂಷನ್ ಮಾಫಿಯಾ ಮೂಲಕ ಈ ನೀಟ್ ಹಾಳಾಗೋದಕ್ಕೆ ಅವರೇ ನೇರ ಕಾರಣ. ಅವರೇ ರಚನೆ ಮಾಡಿದ್ರು, ಮತ್ತೆ ಅವರೇ ಎಕ್ಸಾಮ್ ಮಾಡಿದ್ರು, ಮತ್ತೆ ಅವರೇ ಮುಂದುವರಿತಾವ್ರೆ, ಮತ್ತೆ ಇಂಥದೇ ವಿಶ್ವಾಸಗಳು ಮಾಡ್ತಾರೆ, ಮತ್ತೆ 100 ಜನ ಸಾಯ್ತಾರೆ ಅನ್ನೋದು ಶಿಕ್ಷಣವಾಗಿ ಗೊತ್ತಾಗ್ತಾ ಇದೆ. ಅವ್ರ ಉದ್ದೇಶ ಇರೋದೇ ಶಿಕ್ಷಣ ಸುಧಾರಣೆ ಮಾಡಬೇಕು ಅಂತಲ್ಲ, ಉಸಿರುಗಟ್ಟಿಸಬೇಕು. ಉಸಿರುಗಟ್ಟಿಸೋದು ಅವರ ತಂತ್ರ ಒಂದು. ಇನ್ನೊಂದು, ಅಯೋಧ್ಯೆಯಲ್ಲಿ ನಾವು ನೀವೆಲ್ಲ ತುಂಬಾ ಹೋರಾಟ ಮಾಡಿ ದುಡ್ಡು ಹಾಕಿ ಕೊಟ್ಟು ಶ್ರೀರಾಮನ ದೇವಸ್ಥಾನವನ್ನು ಕಟ್ಟಿದ್ವಿ. ಆ ದೇವಸ್ಥಾನವನ್ನು ನೋಡ್ಕೊಳ್ತಾ ಇದ್ದಾರೆ. 100 ಕೋಟಿಯನ್ನ ಲೂಟಿ ಮಾಡಿದ್ದಾರೆ. ನಮ್ಮ ಕೇಳಕ್ಕೆ ಸಹ ಶಾಖ ಆಗೋಯ್ತು. ಶ್ರೀರಾಮನ ಹುಟ್ಟಿಯ ತುತ್ತು ಹೊಡಿತಾ ಇದ್ದಾರೆ ರಾಜಾರೋಷವಾಗಿ. ಇದನ್ನು ಕೂಡ ಯಾರು ಕೇಳ್ತಾ ಇಲ್ಲ, ಪ್ರಧಾನಿಯವರು ಕೇಳ್ತಾ ಇಲ್ಲ. 14ನೇ ಇಸ್ವಿಯಿಂದ ಓಟಾಕ್ತಂತ ಮತದಾರರಾಗ್ಲಿ ಸಾರ್ವಜನಿಕವಾಗಿ ಹೇಳ್ತಾ ಇಲ್ಲ. ಪ್ರಜ್ಞಾವಂತರು ಅದಕ್ಕೆ ಹೋರಾಟವನ್ನು ಶುರು ಮಾಡಿದ್ರು. ಇತ್ತೀಚೆಗೆ 100 ಸೋನಂ ವಾಂಗ್ಚೂರ್ ಅವರೊಂದಿಗೆ ನಾವಿದ್ದೇವೆ. ಈ ದೆಹಲಿಯ ಜಂತರ್ ಮಂತರ್ ಮುಖ್ಯರ ನಡೆಸಿರುವ ಸೋನಂ ಅವರೊಂದಿಗೆ ನಾವಿದ್ದೇವೆ. ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಹತ್ತಿಕ್ಕುವ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. ಹೋರಾಟವನ್ನು ಹತ್ತಿಕ್ಕುವ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. ಸೋನಂ ವಾಂಗ್ಚೂರ್ ಅವರೊಂದಿಗೆ ನಾವಿದ್ದೇವೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು.
ದೇಶದ ವಿದ್ಯಾರ್ಥಿ ಯೋಜನೆ ಕೆಲಸ ಬರಲು ಶಿಕ್ಷಣವನ್ನು ಖಾಸಗಿ